ನೈಟ್ 1:30ಗೆ ಫೋನ್ ಮಾಡೈತೆ ಬಾ ಕರ್ಗ ಹೋಗೋಕನ್ನ ಅಂತ. ಇದನ್ನು ರೆಕಾರ್ಡ್ ಆಯ್ತು. ದೂರ ಮನೆ ಮಾಡ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಅಂತ. Okay, let's go. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತು ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಸೀನು ಅಂದರೆ ನಿನ್ನೆ ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ, ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಇವಾಗ ಇನ್ನೂ ನಿದ್ದೆಗಣ್ಣಲ್ಲೇ ಇದನ್ನು ಬಿಟ್ಟು ಒಂಥರ ಆಗಿಬಿಟ್ಟಿದ್ದು ನಿದ್ದೆ ಮಾಡ್ತೀರ. ಆ್ಯಂಡ್ ಮಲಗೋಣ ಅಂದರೆ ಸುಮ್ಮನೆ ಕೆಲಸ ಮಾಡ್ಬೇಕು, ಕೆಲಸ ಇರಲ್ಲ, ಸೊ ಕೆಲಸ ಮಿಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಂಗೆ ಇನ್ನೇನು ಟೈಮ್ ಆಯ್ತಲ್ಲ, ಸಾಯಂಕಾಲ ಬೇರೆ ಆಯ್ತಲ್ಲ, ಇನ್ನೇನು ಸಾಯಂಕಾಲ ಮಲಗೋದು, ಇಲ್ಲೇ ಸಲ ನೈಟೇ ಮಲಗೋಣ ಅಂದ್ಕೊಂಡೆ. ಸೊ ಮಲ್ಕೊಬಿಟ್ರೆ ನಂಗೆ ಗೊತ್ತು ನಾನು ಎದೋಳಲ್ಲ ಅಂತ, ಮಲ್ಕೊಂಡ್ರೆ ನಂಗೆ ಗೊತ್ತು ನಾನು ಎದೋಳಲ್ಲ ಅಂತ. ಸೊ ಅದರಿಂದಲೇ ನಾನು ಮಲಗಿಲ್ಲ, ಅದಕ್ಕೇ ಹೋಗಿ ಒಂದೇ ಸಲ ಹೋಗಿ ನೈಟ್ ಮಲಗೋಣ ಅಂತ. ಆ್ಯಂಡ್ ಅದು ಬಿಟ್ಟರೆ ಇವಾಗ ಅದೇ ಇವಾಗ ಸ್ನಾನ ಮಾಡಿಕೊಂಡು ದೆನ್ ಇವಾಗ ಆಚೆ ಬಂದೆ. ಬನ್ನಿ ಎಲ್ಲೋ ಹೋಗ್ತಾಯಿದ್ದೀನಿ, ಏನು ಕತೆ ಅಂತ ನಿಮ್ಗೆ ಹೇಳ್ತೀನಿ. ನನಗೂ ಐಡಿಯಾ ಇಲ್ಲ, ಏನೋ ಒಂದು ಕುಕ್ ಮಾಡ್ತಾಯಿದ್ದೀನಿ ಗೈಸ್. ಆದಷ್ಟು ಬೇಗ ಬರ್ಸ್ತೀನಿ ಎಲ್ರಿಗೂ. ಇವಾಗ ಅಲ್ಲ, ಐ ವಾಂಟ್ ಸಮ್ ಟೈಮ್, ಅದನ್ನ ಬರ್ಸಿದ್ರೆ ಸರಿಯಾಗಿ ಬರ್ಸ್ತೀನಿ. ನೀವು ಕುಕ್ ಆಗ್ತೈತೆ, ಬನ್ನಿ ಹೋಗೋಣ. ಬಂದ ಮಾತಾಡ್ಕೊಂಡು ಕೂತಿದ್ವಿ. ನಾ ಮಧ್ಯಾಹ್ನ ಫೋನ್ ಮಾಡಿದಾಗ ಹೇಳಿದೆ ಒಂದು 2 ಲಕ್ಷ ರೂಪಾಯಿ ಚೀಟಿ ಹಾಕ್ಬಿಡಿಸೋದು ಅಂತ. ಅಂದರೆ ಅದಕ್ಕೆ ಇವಾಗ ದೊಡ್ಡ ಅಮೌಂಟಿಗೆ ಹಾಕ್ಬಿಟ್ಟು ಫಸ್ಟ್ ಚೀಟಿ ಬಿದ್ದರೆ ಎತ್ಕೊಂಡು ಹೋಗ್ಬಿಟ್ಟು, ನಾನೇನು ಹೇಳ್ತಾನಂದ್ರೆ ಅಂತ ಇದ್ದರೆ ಎತ್ಕೊಂಡು ಹೋಗ್ಬಿಟ್ಟು ಫೋನ್ ಬೆಲ್ಲನ ದೂರ ಮನೆ ಮಾಡಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಅಂತ. ಏನಕ್ಕ ಹೆಂಗೆ ಹೇಳ್ತಾವನೆ ಯಾಕೆ ಅದು ನಾನೇನೋ ಹೇಳ್ತಾನೆ ಪಾಪ, ಫ್ಯೂಚರ್ ಬಗ್ಗೆ ಡಿಸ್ಕಷನ್ ಮಾಡ್ತಾವನ್ ಅನ್ಕೊಂಡು ಅಂತ ಇದ್ದೀನಿ, ಯೋಚನೆ ಮಾಡ್ಕೊಂಡು. ನೋಡಿದ್ರೆ 2 ಲಕ್ಷ ರೂಪಾಯಿ ತಗೊಂಡು ಎಲ್ಲಾನು ಒಂದ್ ಕಡೆ ಚೆನ್ನಾಗಿರೋ ಮನೆ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಂತೆ. ಏನಕ್ಕೆ ಪ್ಲ್ಯಾನ್ ಹೇಳಿದ್ರೆ ಎಲ್ಲ ಹೇಳ್ಬಿಡ್ತಾ ಇದ್ದೀರಾ ನೀವು. ಆಮೇಲೆ ಹೇಳ್ತಾನೆ ಮಳೆನು ಗಾಯ್ಸ್, ಮಳೆ ನೋಡಿ ಗಾಯ್ಸ್ ಹೆಂಗೆ ಬಂದ್ಬಿಡ್ತು. ಕುಂತ್ಕೊಳ್ಳೋ ಶಿಶ, ಮಳೆ ನೋಡ್ರಿ ಗಾಯ್ಸ್ ಹೆಂಗೆ ಬಂದ್ಬಿಡ್ತು. ಫೋನ್ ಮಾಡ್ಬೇಕು ಅದಕ್ಕೆ ಸುಮ್ಮನಿರ್ರಿ, ಅದಕ್ಕೆ ಪ್ಲ್ಯಾನ್ ಹೇಳ್ಬಿಟ್ರ ನೀವು. ಏನು ಏನು ಅವ್ರು ಹೊಡಿಯೋದು ನೀವು ನೋಡಿಲ್ಲ, ಇನ್ನೊಂದ್ಸಲಿ ನೋಡ್ರಿ, ಒಂದ್ಸಲಿ ಗೊತ್ತಾಗುತ್ತೆ. ಈ ಕರಿ ಅದಕ್ಕೆ ಕಪ್ಪಾಳಿಗೆ ಹಾಕೋದು, ಅದಕ್ಕೆ ಮಳೆಯಲ್ಲಿ ನೆನೀತಿರೋದು ನೋಡೋದು, ಅದಕ್ಕೆ ಅವಾಜ್ ಹಾಕ್ರಿ. ಅದಕ್ಕೆ ಏನು ನೀನು ಅವತರ ಮಳೆಯಲ್ಲಿ ಹಾಕ್ರಿ, ಅದು ಕಪ್ಪಾಳಿಗೆ ಒಂದು. ಅದಕ್ಕೆ ನೈಟ್ 1:30ಗೆ ಫೋನ್ ಮಾಡೈತೆ ಬಾ ಕರ್ಗ ಹೋಗೋಕನ್ನ ಅಂತ. ಅಲ್ಲಕೋ ನೈಟ್ ನಿಂಗೆ ಮಾಡೋಕ್ಕೆ ಕೆಲಸ ಇಲ್ಲ, ಇದನ್ನು ರೆಕಾರ್ಡ್ ಆಯ್ತು. ಓಯ್ ಗುಂಡಾ ಸೋನಾಕ, ಹಲೋ, ನೈಟ್ 1 ಗಂಟೆಗೆ ಫೋನ್ ಮಾಡ್ಬಿಟ್ಟು ಕರ್ಗ ಹೋಗೋಣ ಅಂತಿದ್ದಿಲ್ಲ, ಏನು ಅನ್ಸಲ್ಲ ನಿಂಗೆ? ಸುಮ್ಮನಿರಕೋ, ನಿಂಗೇನು ಮಾಡೋ ಕೆಲಸ ಇಲ್ಲ. 1 ಗಂಟೆಗೆ ಫೋನ್ ಮಾಡಿದ್ದಕ್ಕೆ ಕರ್ಗ ಹೋಗೋಣ ಬಾ ಅಂತ. ನಿದ್ದೆ ಬರ್ತಾ ಇರ್ಲಿಲ್ಲ ಕಣೋ, ಇವಾಗ ಮಲ್ಕೊಬಿಟ್ಟಿದ್ದ, ಮುಸ್ಕಾನ್ ಬೇರೆ ಕರ್ದ್ಬಿಟ್ಟವಳೆ, ಅದಕ್ಕೆ ಕರ್ದೆ. ನೋಡಿದ್ರೆ ಇವತ್ತಂತೆ ಕರ್ಗ. ಇವತ್ತು ಹೋಗಕ್ಕಾಗಲ್ಲ ಬಿಡು, ಮಳೆ ಬಂದ್ರಲ್ಲಿ ಎಲ್ಲಿ ನೀವು ರೋಡಲ್ಲಿ ನಿಂತ್ಕೊಂತೀಯ? ಮತ್ತೆ ರೋಡಲ್ಲಿ ನೋಡ್ಬೇಕಾಗಿರೋದು ಕರ್ಗ, ನಿನ್ ಮನೇಲಿ ನೋಡ್ತೀಯ? ಆರಾಮಾಗೆ ನೀನು ಆರಾಮಾಗಿ ಮಳೆ ನಿಂತ್ಕೊಂಡು ಆರಾಮಾಗಿ ಬಾ, ನಾನು ಹೋಗಿ ಬೆಚ್ಚಿಗೆ ಮಲ್ಕೊತೀನಿ. ನೀನ್ ಕರ್ಕೊಂಡು ಹೋಗಲ್ಲ. ಸುಮ್ಮನಿರಕೋ, ಏನು ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ಏನಿಲ್ಲ, ಸುಮ್ಮನೆ ಮಳೆ ಬಂದರೆ. ಸರಿ ನೋಡೋಣ ಬಿಡು, ಆಯ್ತು. ನೋಡಿಲ್ಲಿ ಗುಂಡ ಏನೋ ಹೇಳ್ತಾವನೆ. ನಾ ಒಳ್ಳೆ. ಸೊ ಓಕೆ ಗೈಸ್, ನಾನು ಫೈನಲಿ ಕೆಲ್ಸಕ್ಕೆ ಬಂದೆ. ಆ್ಯಂಡ್ ಅದು ಬಿಟ್ಟರೆ ಸೊ ಗೈಸ್, ನಿಮಗೆ ನಾನು ಏನು ಈ ನಡುವೆ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಂದು ಕೆಲಸ ಟೈಮ್ ಸಿಗ್ತಾ ಇಲ್ಲ. ಒಂದು ನಿಮಿಷ. ಸೊ ಅದೇ ಗೈಸ್, ಈ ನಡುವೆ ಇವಾಗ ಅದೇ 2-3 ದಿನದಿಂದ ಕರೆಕ್ಟಾಗಿ ನನ್ನ ಬ್ಲಾಗ್ ಪ್ರಾಪರಾಗಿ ಬರ್ತಾಯಿಲ್ಲ. ಬ್ಲಾಗ್ ಬರ್ತೈತೆ, ಬಟ್ ತೋರಿಸೋ ಥರ, ನಿಮ್ಮ ಎಂಟರ್ಟೈನ್ಮೆಂಟ್ ಕೊಡೋ ಥರ ಬರ್ತಾಯಿಲ್ಲ.
ಗೈಸ್ ಅರ್ಥ ಮಾಡ್ಕೊಳ್ಳಿ ನಾನು ಇರೋ ಪರಿಸ್ಥಿತಿಲಿ ದೆನ್ ನನಗೂ ಎಲ್ಲೂ ಆಚೆನೂ ಹೋಗ್ತಿಲ್ಲ ಗೈಸ್, ಪ್ರಾಮಿಸಾಗಿ ಹೇಳ್ತೀನಿ, ನಾನು ಎಲ್ಲೂ ಆಚೆನೂ ಹೋಗ್ತಾ ಇಲ್ಲ. ಆಚೆ ಹೋದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ದೆನ್ ಎಲ್ಲಿ ಹೋಗೋದು ಗೈಸ್, ಆಚೆ ಹೋಗೋದು ಬೇರೆ ಕಡೆ ಎಲ್ಲ ಫ್ರೆಂಡ್ಸ್ ಹತ್ರ ಹೋಗೋಣ ಅಂದರೆ ನನ್ನ ಫ್ರೆಂಡ್ಸ್ ಜೊತೆನೂ ಜಾಸ್ತಿ ಸೇರೋದು ಕಮ್ಮಿ ಮಾಡಿಬಿಟ್ಟು, ಸೇರಲ್ಲ ಅಂತಲ್ಲ, ಸ್ವಲ್ಪ ಕಮ್ಮಿ. ಅವ್ರ ಲೈಫಲ್ಲೂ ಅವರು ಪರ್ಸ್ನಲ್ ಲೈಫಲ್ಲಿ ಅವರು ತುಂಬ ಬ್ಯುಸಿ ಆಗೋರೆ. ಸೊ ಅದರಿಂದ ಸಿಗೋದೇ ತುಂಬ ಅಪರೂಪ. ದೆನ್ ಸಿಕ್ಕಿದ್ರೂ ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕೆ ಆಗೋಲ್ಲ, ಯಾಕಂದ್ರೆ ನಮ್ಮದೇ ಮಾತುಕತೆ ಇರುತ್ತಲ್ಲ. ಸೊ ಅದರಿಂದ ನಾವು ಪ್ರಾಪರಾಗಿ ಕುಂತ್ಕೊಂಡು ಮಾತಾಡೋಕ್ಕೆ ಟೈಮ್ ಸಿಗೋಲ್ಲ. ಸೊ ಇನ್ನು ವ್ಲಾಗ್ ಇಲ್ಲಿಂದ ಮಾಡಲಿ. ಆ್ಯಂಡ್ ಅದು ಬಿಟ್ಟರೆ ಆಚೆ ಕಡೆ ಹೋಗೋಣ ಅಂದರೆ ನಾನು ಆಚೆ ಕಡೆ ಎಲ್ಲೂ ಹೋಗೋದಿಲ್ಲ. ಅಷ್ಟೇ ಗಾಯ್ಸ್, ಇನ್ನೇನೈತೆ ಗಾಯ್ಸ್ ತೋರ್ಸೋಕೆ ಹೇಳ್ರಿ. ಬಟ್ ನಾನು ಬೆಸ್ಟ್ನ ನಾನು ಕೊಡ್ತಾ ಇದ್ದೀನಿ, ಏನು ಅಂದರೆ ಕೆಲಸ ನಿಲ್ಬಾರ್ದಲ್ಲ. ಸೊ ಅದರಿಂದ ಸೊ ಗೈಸ್, ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿಲ್ಲ ಸೊ ಪರವಾಗಿಲ್ಲ, ನಾನು ಹೇಳೋದು ನನ್ನ ಕರ್ತವ್ಯ, ನಾನು ಹೇಳ್ತಾಯಿದ್ದೀನಿ. ಇಷ್ಟ ಆಗಿಲ್ಲ ಅಂತ ಗೊತ್ತು, ಇದರಲ್ಲಿ ಏನೂ ಇದ್ದಿಲ್ಲ ಅಂತ, ಏನೂ ತೋರ್ಸೋಕ್ಕಾಗಿಲ್ಲ ಅಂತಲೂ ಗೊತ್ತು. ಎನಿವೇ ಬರುತ್ತೆ ತುಂಬ ಗೈಸ್. ಏನು ಗೊತ್ತಾ, ಲೇಟ್ ಆದ್ರೂ ಇಷ್ಟಾಗಿ ಬರುತ್ತೆ ಗೈಸ್. ಇಲ್ಲ ಕರೆಕ್ಟಾಗಿ ಹೇಳಿದ್ನಿಲ್ಲ, ತಪ್ಪು ಹೇಳೋದು ನಂಗೆ ಗೊತ್ತಿಲ್ಲ. ನೀವು ಕರೆಕ್ಟಾಗಿ ಹೇಳಿರ್ತೀನಿ. ಸ್ವಲ್ಪ ತೊಗೊತೀನಿ, ಟೈಮ್ ತೊಗೊಂಡೇ ಬರ್ತೀನಿ. ಬಟ್ ಏನು ಅಂದರೆ ಕೆಲಸನಿರಲ್ಲ ಗೈಸ್, ನನ್ನ ಕೆಲಸ ನಡೀತಾನೆ ಇರುತ್ತೆ. ಬಟ್ ಒಂದಲ್ಲ ಒಂದು ದಿನ ಬಂದೇ ಬರ್ತೀನಿ ನಾನು. ನೀವು ನೋಡ್ತಾ ಇರ್ರಿ. ನೀವು ಏನು ಗೊತ್ತಾ, ನೀವು ನೋಡಬೇಕು ಗೈಸ್. ನೀವು ನೋಡ್ತಾನೆ ಇದ್ದರೆ ನಮಗೆ ಅವಾಗ ಗೊತ್ತಾಗುತ್ತೋ, ಹಿಂಗಿದ್ದ ಗುರು ಮಂಜ ಹಿಂಗೆ ಚೇಂಜ್ ಆಗಿಬಿಟ್ಟವನೇ. ವಾವ್ ಗಾಯ್ಸ್, ವಾವ್, ಪ್ರಾಮಿಸಾಗೆ ನಂದು ಏನದು ನನ್ನ ಡ್ರೀಮ್ನ ನಾನು ನೆನೆಸ್ಕೊಂಡ್ರೆ ಲಿಟ್ರಲಿ ಹೇಳ್ತಾಯಿದ್ದೀನಿ, ಹೇಳ್ಕೊಳಕ್ಕೆ ಆಗಲ್ಲ ಗೈಸ್. ಪ್ರಾಮಿಸಾಗೆ ಎಷ್ಟು ಆಗ್ತೀನ ಗುರು ಅನಿಸ್ಬಿಡುತ್ತೆ. ಆ್ಯಂಡ್ ದೆನ್ ಗೈಸ್, ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡೆ. ಬಟ್ ನಾನು ತುಂಬ ಗ್ಯಾಪ್ ಕೊಟ್ಬಿಟ್ಟೆ ನಾನು, ಏನಕ್ಕಂದರೆ ನಂಗೆ ಸದ್ಯಕ್ಕೆ ಇವಾಗ ಬೇಡ. ಫಸ್ಟು ನಾನು ಇದನ್ನ ವ್ಲಾಗ್ನ ಬಿಟ್ಟು, ಅಂದರೆ ವ್ಲಾಗ್ ನಡೀತಾ ಇರುತ್ತೆ, ಬಿಹೈಂಡ್ ಇನ್ನೊಂದು ಏನೋ ಒಂದು ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದಿದ್ದು. ಸೊ ಸ್ವಲ್ಪ ಹೊತ್ತು ಕುಂತ್ಕೊಂಡು ಆ್ಯಂಡ್ ನಮ್ಮ ಬಾಸ್ನೆಲ್ಲ ಕೇಳಿ ಸ್ವಲ್ಪ ಎಲ್ಲ ಮಾತಾಡಿದೆ. ದೆನ್ ಇವಾಗ ಪಾಸ್ ಮಾಡು, ಸದ್ಯಕ್ಕೇನೂ ಬೇಡ, ಟೈಮ್ ತೊಗೊಂಡು ಮಾಡು, ಇವಾಗ ಸಡನ್ನಾಗಿ ಮಾಡಿಬಿಟ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಇವಾಗಲೇ ಬೇಡ, ಟೈಮ್ ತೊಗೊಂಡು ಮಾಡು ಅಂತ ಹೇಳಿದ್ರು. ಸೊ ನೀವೇ ಅದೇನು ಅಂತ ಆದಷ್ಟು ಬೇಗ ಬೇಡ ಬಿಟ್ಟರೆ ಇಲ್ಲಿಗೆ ಕ್ಲೋಸ್ ಮಾಡಿಬಿಡೋಣ. ಅದು ಏನಕ್ಕೆ ಸುಮ್ಮನೆ ಹೇಳೋದು, ಸುಮ್ಮನೆ ಅವೆಲ್ಲ ಆಗಿದ್ದ ಕೆಲಸಗಳು ಮಾಡೋ ಟೈಮಲ್ಲಿ ಹೇಳೋಣ. ಎನಿವೆ ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೇಮ್ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಬೈ. ಲಾಸ್ಟ್ ಆಫ್